ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಮಧುಗಿರಿ ರಸ್ತೆಯಲ್ಲಿರುವ ಮೆಡಿಟೈಡ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಲವಾರು ಗಣ್ಯರು ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ನೆಲಮಂಗಲ ಶಿಕ್ಷಣ ಇಲಾಖೆಯ ಸಂಯೋಜಕಿ ಸುಚಿತ್ರಾ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಪುರುಷರಕ್ಕಷ್ಟೇ ಸರಿಸಮಾನಾಗಿ ಕಾರ್ಯನಿರ್ವಹಿಸುವ ಮೂಲಕ ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಜೊತೆಗೆ ಅವರು ಮಹಿಳೆಯರು ಸಾಮಾಜಿಕ, ಆರ್ಥಿಕ ಮತ್ತು ಕೌಟುಂಬಿಕ ಸ್ಥಿತಿಗತಿ ಉತ್ತಮಪಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದ್ದು, ಅವುಗಳ ಸದುಪಯೋಗ ಪಡಿಸಿಕೊಳ್ಳುವ ಹೊಣೆಗಾರಿಕೆ ಮಹಿಳೆಯರ ಮೇಲಿದೆ. ಮಹಿಳೆಯರು ಬರೀ ಅಡಿಗೆ ಮನೆಗೆ ಸೀಮಿತವಾಗದೆ ಸಮಾಜದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮುನ್ನುಗ್ಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಅಂತ ಹೇಳ್ತಾ ಮೆಡಿಟೇಡ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದು ಮನವಿ ಮಾಡ್ಕೊಳ್ತೇನೆ. ಏನಂತ ಅಂದ್ರೆ, ಈ ಭಾಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಆಸ್ಪತ್ರೆ ಲಭ್ಯ ಇರಲಿಲ್ಲ, ನೀವು ಅದನ್ನ ಲಭ್ಯಗೊಳಿಸಿದಿರಿ. ಒಂದೇನಂತಂದ್ರೆ, ಈ ಪ್ರಸ್ತುತ ಸಮಾಜದಲ್ಲಿ ಖಂಡಿತ ಹಣಕ್ಕೆ ಯೋಚನೆ ಮಾಡಬಹುದು, ಆದ್ರೆ ಒಂದು ಉತ್ತಮವಾದಂತಹ ಗುಣಮಟ್ಟದ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಜನ ಹಣಕ್ಕೆ ಚಿಂತನೆ ಮಾಡಲ್ಲ, ಎಲ್ಲಿದ್ರು ಹುಡುಕೊಂಡು ಬರ್ತಾರೆ. ನಮ್ಮ ಮುಂದೆ ಉದಾಹರಣೆಗಳಿದೆ. ಏನಂದ್ರೆ, ಡಾಕ್ಟರ್ ಕೈ ಗುಣ ಅಂತ ಹೇಳ್ತೀವಿ ನಾವು, ಹೌದಾ? ಯಾವ್ದಾದ್ರು ತಮ್ಮ ಮಕ್ಕಳನ್ನ ತೋರಿಸ್ಬೇಕಾದ್ರೆ ಎಷ್ಟು ದೂರನಾದ್ರೂ ಆಗ್ಲಿ, ಅವ್ರ ಕೈ ಗುಣ ಅವ್ರ ಹತ್ರಕ್ಕೆ ಹೋಗಿ ಬಂದ್ರೆ ಸಾಕು, ನನ್ನ ಮಗ ಹುಷಾರಾಗಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟು ದೂರ ಆದ್ರೂ ಪ್ರಯಾಣ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಹವರ್ಸ್ ಆದ್ರೂ ನಿಂತ್ಕೊಂಡು ಟೋಕನ್ ತಗೊಳ್ತಾರೆ, ಹೌದಲ್ವಾ? ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಬಂದಿದ್ದೇ ಆದ್ರೆ ಖಂಡಿತ ಎಲ್ಲರೂ ಸಹ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಿಜವಾಗಿ ಉತ್ತಮವಾದ ಹೆಜ್ಜೆಯನ್ನ ಇಟ್ಟಿದ್ದೀರಾ. ಗುಣಮಟ್ಟದ ಒಂದು ಸೇವೆಯನ್ನ ನೀಡುವುದರ ಮೂಲಕ ಈ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ನಿಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ. ನಿಮ್ಮಿಂದ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಈ ರೀತಿಯ ಸಮಾಜಮುಖಿ ಕೆಲಸಗಳು ಇನ್ನೂ ಹೆಚ್ಚು ರೀತಿಯಲ್ಲಿ ಆಗಲಿ ಅಂತ ಆಶಯಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇನ್ನು ಇದೇ ವೇಳೆಯಲ್ಲಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪವಿತ್ರ ಮಾತನಾಡಿದರು. ಮೊಬೈಲ್ ದುನಿಯಾನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅದು ಒಂದು ಮುಖ್ಯ ಕ್ವಶನ್. ಸೊ ಎಲ್ಲಾ ತರದ ವಿಷಯಗಳು, ಎಲ್ಲಾ ತರದ ಸಮಸ್ಯೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ, ಬಟ್ ಯಾವುದು ಸರಿ ಅನ್ನೋದು ಯಕ್ಷ ಪ್ರಶ್ನೆ. ಸೊ ಮೇನ್ ಆಗಿ ಹೆಣ್ಮಕ್ಳು ಅವರ ಆರೋಗ್ಯ ವಿಚಾರಗಳನ್ನ ಹೇಳ್ಕೊಳ್ಳಕ್ಕೆ ಏನಕ್ಕೆ ಹಿಂದರಿತಾರೆ, ಮತ್ತೆ ಅವರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋರು ಯಾರು ಅಂತ ಹೇಳಿ. ಸೊ ಇದಕ್ಕೆ ನಾವು ಮೊದಲಾಗಿ ಆರೋಗ್ಯಕರ ಗಮನ ಮಾಡೋದಕ್ಕೆ ಏನೇನು ಅದರ ಬಗ್ಗೆ ಸೂಚನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವೇಳೆಯಲ್ಲಿ ಆಸ್ಪತ್ರೆಯ ಸಿಇಒ ಆದಂತಹ ವಿಜಯ್ ಕುಮಾರ್ ಮಾತನಾಡಿ, ಭಾರತೀಯ ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ನೀಡಲಾಗಿದೆ. ವಿಮಾನಯಾನ, ಹಣಕಾಸು, ಬ್ಯಾಂಕಿಂಗ್, ಶಿಕ್ಷಣ, ರಾಜಕೀಯ, ಸೈನ್ಯ, ಜೀವ ವಿಮೆ ಸೇರಿದಂತೆ ವಿವಿಧ ಉನ್ನತ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹಲವಾರು ಮಹಿಳೆಯರಿಗೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಂಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಹೇಳಿದ್ದು ಹೀಗೆ. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ಮನೇಲೇ ಆಗಿರ್ಬೋದು, ಈಗ ನಮ್ಮ ನೆಂಟರಾಗಿರ್ಬೋದು, ಯಾವುದೇ ಮಹಿಳೆ ನಾನು ನೋಡಿರೋ ಪ್ರಕಾರ ಅವ್ರ ಮಕ್ಕಳಿಗಾಗಲಿ ಗಂಡಂದಿರಿಗಾಗಲಿ ಏನೇ ತೊಂದರೆ ಆದರೂ ಒಂದು 100 ಕಾಲ್ ಮಾಡ್ತಾರೆ. ಇಲ್ಲ ಪ್ರತಿಯೊಂದು ಸತಿನೂ ಊಟ ಮಾಡ್ದ ಮಗ, ಇಲ್ಲ ಊಟ ಮಾಡಿದ್ರೆ ರೀ, ಇಲ್ಲ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾರೆ. ಬಟ್ ನಾನು ಇದುವರೆಗೂ ನಾನು ನೋಡ್ದಂಗೆ ನಮ್ಮ ತಾಯಿ ಆಗಲಿ, ನನ್ನ ಮಡದಿ ಆಗಲಿ, ಯಾರೂ ಆಗಲಿ ಅವ್ರ ಬಗ್ಗೆ ಅವರು ಅಷ್ಟು ಯೋಚನೆ ಮಾಡಲ್ಲ. ಯಾವಾಗಲೂ ಪ್ರತಿದಿನ ಅವ್ರ ಮಗು, ಇಲ್ಲ ಅವ್ರ ಗಂಡ, ಇಲ್ಲ ಅಣ್ಣ ತಮ್ಮಂದಿರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇದು ನಾನು ಚಿಕ್ಕಂದಿನಿಂದ ನಮ್ಮ ತಾಯಿಯಿಂದ ನೋಡಿದ್ದೆ. ನಮ್ಮ ತಾಯಿ ಯಾವಾಗಲೂ ಅಷ್ಟೇ, ಅವ್ರ ಅಣ್ಣಂಗೆ ಏನಾಯಿತು, ತಂದೆಗೆ ಏನಾಯಿತು, ಇಲ್ಲ ಗಂಡಂಗೆ ಏನಾಯಿತು, ಇಲ್ಲ ಮಕ್ಕಳಿಗೆ ಏನಾಯಿತು, ಈ ಥರ ದೇವ್ರ ಪೂಜೆ ಮಾಡೋದು. ಬಟ್ ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ತಿಲ್ಲ. ಇದೇ ರೀತಿ ಎಲ್ಲ ದಾವಸ್ಪೇಟೆ ಸುತ್ತಮುತ್ತಿನ ಜನರು ಆಗಲಿ, ನಮ್ಮ ಕರ್ನಾಟಕ ಜನತೆ ಮಹಿಳೆಯರು ಇದೇ ರೀತಿ ಇರೋದು. ಯಾಕಂದರೆ ಕನ್ನಡ ಭೂಮಿ, ಕನ್ನಡ ನೀರು ಇದೇ ಕಲಿಸ್ಕೊಟ್ಟಿರೋದು ನಮಗೆ. ಅದಕ್ಕೋಸ್ಕರ ನಮ್ಮ ಮೆಡಿಟೈಡ್ ವತಿಯಿಂದ ಈ ಮಹಿಳೆಯರಿಗೆ ಏನಾರು ಉಪಯೋಗ ಆಗಲಿ ಅಂದ್ಬಿಟ್ಟು ಒಂದು ಪ್ರಿವಿಲೇಜ್ ಕಾರ್ಡ್ ಮಾಡಿದ್ದೀವಿ. ಈ ಪ್ರಿವಿಲೇಜ್ ಕಾರ್ಡು ಬರೀ ಮಹಿಳೆಯರಿಗೋಸ್ಕರ ನಾವು ಮಾಡಿರೋದು. ಈ ಪ್ರಿವಿಲೇಜ್ ಕಾರ್ಡ್ ಹೋಲ್ಡರ್ಸ್ಗೆ ಈ ಒ ಪಿ ಡಿಲಾಗಲಿ ರಿಯಾಯಿತಿ ದರದಲ್ಲಿದೆ. ಯಾವುದೇ ರೀತಿ ಮೆಡಿಸಿನ್ಸ್ ಆಗಲಿ, ಇನ್ವೆಸ್ಟಿಗೇಷನ್ ಆಗಲಿ, ಸಿಟಿ ಸ್ಕ್ಯಾನ್, ಎಕ್ಸ್ರೇ ಏನೇ ಉಪಯೋಗಿಸ್ಕೊಂಡ್ರೂ ಅದರಲ್ಲಿ ರಿಯಾಯಿತಿ ದರದಲ್ಲಿದೆ. ಇದ್ರ ಬಗ್ಗೆ, ಈ ಪ್ರಿವಿಲೇಜ್ ಕಾರ್ಡ್ ಬಗ್ಗೆ ಇನ್ನೂ ಮಾಹಿತಿ ಬೇಕಂತ ತ್ರಿನೇತ್ರ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಲ್ರೆಡಿ. ಸೊ ಎಲ್ಲ ಮಹಿಳೆಯರು ಇದನ್ನು ಉಪಯೋಗಿಸ್ಕೊಬೇಕು. ಹಾಗೂ ಮಹಿಳೆ ದಿನಾಚರಣೆಗೆ ಅಂಗಾದ ಶುಭಾಶಯ. ನಾನು ವಿಜಯ್, ಮೆಡಿಟೈಡ್ ಆಸ್ಪತ್ರೆ ಸಿಇಒ.
ಇನ್ನು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ತ್ರಿನೇತ್ರ ಮಾತನಾಡಿ, ಈ ಒಂದು ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಜೊತೆಗೆ OPD ಚಿಕಿತ್ಸೆ ಪಡೆಯಲು 50% ಮತ್ತು ಕಿಡ್ನಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವವರಿಗೆ 10% ರಿಯಾಯಿತಿ ಕಾರ್ಡ್ಗಳನ್ನು ವಿತರಿಸಿದ್ದೇವೆ ಎಂದು ತ್ರಿನೇತ್ರ ಹೇಳಿದ್ದು ಹೀಗೆ. ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಪ್ರಿವಿಲೇಜ್ ಕಾರ್ಡ್ನ ಅನಾವರಣಗೊಳಿಸಿದ್ದೀವಿ. ಇದರಲ್ಲಿ ಪ್ರಿವಿಲೇಜ್ ಕಾರ್ಡಲ್ಲಿ ಏನು ಅಂದರೆ 50% ರಿಯಾಯಿತಿಯಲ್ಲಿ OPD ಎಲ್ಲ ಮಹಿಳೆಯರಿಗೂ ಇರುತ್ತೆ. ಆ ಕಾರ್ಡ್ನ ಫಲಾನುಭವಿಗಳಿಗೆ 50% OPD ಇರುತ್ತೆ. ಇನ್ಪೇಷೆಂಟಲ್ಲಿ 10% ಇರುತ್ತೆ. ಫಾರ್ಮಸಿ ಎಲ್ಲ ಮೆಡಿಸಿನ್ಸ್ ಮೇಲೂ 10% ಡಿಸ್ಕೌಂಟ್ ಇರುತ್ತೆ. ಮತ್ತು ಸಿಟಿ ಎಕ್ಸ್ರೇ ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿ ಕೂಡ 10% ಇರುತ್ತೆ. ಇದು ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ಮಹಿಳೆಯರಿಗೂ ಕೂಡ ಈ ಕಾರ್ಡನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಕಾರ್ಡನ್ನು ಎಲ್ಲ ತೊಗೊಂಡಿರೋ ಮಹಿಳೆಯರು ಈ ಅನುಭವನ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಕಡೆಯಿಂದ ಕೇಳ್ಕೊತೀವಿ. ಇದ್ರ ಜೊತೆಗೆ ನಾವು ಡಯಾಲಿಸಿಸನ್ನು ಕೂಡ ಸ್ಪೆಷಲ್ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ, ಈಗ 1600 ರುಪೀಸ್ ಇರೋದನ್ನ 1349 ರುಪೀಸ್ಗೆ ನಾವು ಇವತ್ತಿಂದ ನಾವು ಲಾಂಚ್ ಮಾಡಿದ್ದೀವಿ. ಇದ್ರ ಜೊತೆಗೆ ಎಲ್ಲರಿಗೂ, ಎಲ್ಲ ಸಮಸ್ತ ಜನತೆಗಳಿಗೂ 10% ಮೆಡಿಸಿನ್ಸ್ ಮೇಲೆ ಇಲ್ಲಿರೋ ಏನು ನಮ್ಮ ಡಾಬಸ್ಪೇಟೆ ಜನತೆ, ಸುತ್ತಮುತ್ತ ಗ್ರಾಮದ ಜನತೆ ಎಲ್ಲರೂ ಕೂಡ ಈವನ್ ಮೆಡಿಸಿನ್ಸ್ ಎಲ್ಲೇ ಹೋದ್ರೂ ತುಂಬ ಕಾಸ್ಟ್ಲಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ ಆ ಫಾರ್ಮಸಿ ಕೊಡ್ತಕ್ಕಂತಹ ಮೆಡಿಸಿನ್ಸ್ ಮೇಲೆ 10% ರಿಯಾಯಿತಿ ರಿಯಾಯಿತಿನ ನಾವು ಎಲ್ಲ ಫಾರ್ಮಸಿ ಮೆಡಿಸಿನ್ಸ್ ಮೇಲೆ ಕೊಡ್ತಾ ಇದ್ದೀವಿ. ಈ ಒಂದು ಸೌಲಭ್ಯನ ಎಲ್ಲ ನಮ್ಮ ಡಾಬಸ್ಪೇಟೆ ಜನತೆ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಇದು ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ CEO ಆದ ವಿಜಯ್ ಮತ್ತು ತ್ರಿನೇತ್ರ ರಾಜಶೇಖರ್ ಅವರು ನಾವು ಕೇಳ್ಬೋದು. ಒಟ್ಟಾರೆಯಾಗಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಇವಾಗ ಆಶಾ ಕಾರ್ಯಕರ್ತರು ನಮ್ಮಲ್ಲಿ ಏನಿದ್ದಾರೆ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಮಹಿಳೆಯರು, ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸುಚಿತ್ರಾ ಮೇಡಮ್ ನಮ್ಮ ಈ ಒಂದು ಜಾಗದ ಟೀಚರ್ ಆಗಿ ಅವರು ಬಂದು ಕೂಡ ನಮಗೆ ಕೆಲವೊಂದು ಹಿಂಟ್ಸ್ ಕೊಟ್ಟಿದ್ದಾರೆ. ಯಾವ ಥರ ಇರಬೇಕು, ಯಾವ ಥರ ಶಿಕ್ಷಣ ಇಲಾಖೆಯಲ್ಲಿ ಹೆಣ್ಮಕ್ಳು ಯಾವ ಥರ ಮುಂದುವರಿತಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇಲ್ಲಿಗೆ ಆಗಮಿಸಿದ್ದು ನಮಗೆ ತುಂಬ ಖುಷಿಯಾಗಿದೆ. ಸೊ ಅವ್ರಿಗೆಲ್ಲರಿಗೂ ನಮ್ಮ ಒಂದು ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ತ್ರಿನೇತ್ರ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೆಡಿಟೈಡ್ ಹಾಸ್ಪಿಟಲ್. ಕರಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಮೇಡಮ್ ಆಲ್ರೆಡಿ ಭಾಳಷ್ಟು ಹೇಳಿದ್ದಾರೆ. ನಾವೇನು ಫುಡ್ಡನ್ನು ಸೇವಿಸ್ತೀವಿ ಅದು ನಮ್ಮ ಆರೋಗ್ಯನ ಕಾಪಾಡುತ್ತೆ. ಸೊ ನಾನು ಇದ್ರ ಬಗ್ಗೆ ಅಷ್ಟೊಂದು ಡೀಪಾಗಿ ಹೇಳೋದಕ್ಕೇನು ಇಷ್ಟಪಡಲ್ಲ, ಯಾಕಂದರೆ ಜಾಸ್ತಿ ಸಮಯ ತೊಗೊಳಕ್ಕೆ ಇಷ್ಟಪಡಲ್ಲ. ಇದೊಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಇಟ್ಕೊಂಡಿರೋದ್ರಿಂದ. ಬಟ್ ಬಯಸ್ತೀನಿ ಅಂದರೆ ಇವತ್ತಿನ ದಿವಸ ಸಾಕಷ್ಟು ಮೂಲವ್ಯಾಧಿ ಕಾಯಿಲೆ ಆಗಿರ್ಬೋದು, ಮೂಲವ್ಯಾಧಿ ಅಥವಾ ಕರಳಿಗೆ ಸಂಬಂಧಪಟ್ಟಿರೋ ರೋಗಗಳಾಗಿರ್ಬೋದು, ಹರ್ನಿಯಾಸ್ ಆಗಿರ್ಬೋದು, ಭಾಳಷ್ಟು ಕಮ್ಯುನಿಟಿಲಿದೆ. ಕೆಲವೊಂದು ಎಮರ್ಜೆನ್ಸಿ ಆಗುತ್ತೆ, ಇದರಿಂದ ಕರಳು ತೂತಾಗೋದು, ಈ ಥರದ್ದು ವಿಷಯಗಳು ಬಂದಾಗ ನಮ್ಮ ಮೆಡಿಟೈಡ್ ಹಾಸ್ಪಿಟ್ಲ್ ಈ ಒಂದು ಒಳ್ಳೆಯ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನೀವು ಆ ಕಡೆ ಬ್ಯಾಂಗ್ಳೂರಿಗೆ ಹೋಗಬೇಕು, ಈ ಕಡೆ ತುಮಕೂರಿಗೆ ಹೋಗಬೇಕು, ಇಂಥ ಸಿಚುವೇಶನಲ್ಲಿ ನೀವು ಇದೊಂದು ಫಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. ಗೋಲ್ಡನ್ ಅವರ್ ಅಂತ ಸರ್ ಮಾತಾಡ್ತಾ ಇದ್ರು. ನೀವು ಈ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೆಡಿಟೈಡ್ ಹಾಸ್ಪಿಟ್ಲಿಗೆ ಧನ್ಯವಾದ. ತೊಂದರೆ ಆಗ್ತಾ ಇತ್ತು, ಬಟ್ ಇಲ್ಲಿ ಆಲ್ಮೋಸ್ಟ್ ವೀಕೇರ್ ಇತ್ತು. ಇಟ್ ವಾಸ್ ಗುಡ್. ನಾವು ದೇ ಹ್ಯಾವ್ ಕಮ್ ಅಪ್ ವಿತ್ ಮೆಡಿಟೇಡ್ ಅಂತ. ಸೊ ದೇ ಆರ್ ಡೂಯಿಂಗ್ ರಿಯಲಿ ಗುಡ್ ವರ್ಕ್. ದೇ ಆರ್ ಮಚ್ ಮೋರ್ ಬೆಟರ್ ನೌ. ಆ್ಯಂಡ್ ವಾಟ್ ಐ ಟ್ರೈ ಟು ಟೆಲ್ ಇಸ್, ತುಂಬ ಕಷ್ಟ ಆಗ್ತಾಯಿತ್ತು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗೋದು ತುಮಕೂರಲ್ಲಿ. ಬಟ್ ಯಾರು ತುಂಬ ಫೆಸಿಲಿಟಿ ಇದೆ, ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಬಂದರು ಡಯಾಲಿಸಿಸ್ ಮಾಡಿಕೊಡ್ತಾರೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದ. 5 ವರ್ಷದಿಂದ ಮಾಡ್ತಾ ಇದ್ದೀವಿ. 24x7 ಯಾವಾಗಲೂ ಬಂದರೆ ವರ್ಕ್ ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿದೆ, ತುಂಬ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ CEO ವಿಜಯ್ ಕುಮಾರ್, ವ್ಯವಸ್ಥಾಪಕ ನಿರ್ದೇಶಕ ತ್ರಿನೇತ್ರ, ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಅಂಚೆಮನೆ ರಾಜಶೇಖರ್, ಪ್ರಾಂಶುಪಾಲೆ ಶಿಲ್ಪಾ, ವೈದ್ಯರಾದ ಡಾಕ್ಟರ್ ಸುರೇಖಾ, ಡಾಕ್ಟರ್ ಅಭಯ್, ಆಶಾ ಕಾರ್ಯಕರ್ತೆಯರು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ.
ವಿಡಿಯೋ ಜರ್ನಲಿಸ್ಟ್ ಕಿಕ್ಕು ಶ್ರೀಧರ್ ಜೊತೆ ಕೆಕೆನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಕಾಣ್ತಾ ಇದ್ದೀನಿ ಅಂತಂದ್ರೆ ಹೆಣ್ಣಿನಲ್ಲಿ ಅವಳಲ್ಲಿರುವ ಭಾವನೆಗಳನ್ನ ಇರುತ್ತೆ ಅಥವಾ ಅವಳಿಗೆ ಭಯ ಇರುತ್ತೆ. ಸೊ ಅದನ್ನ ಹೇಗೆ ಚಪ್ಪಾಳೆಗಳಲ್ಲಿ ಜೋರಾಗಿ ಈ ಕಾರ್ಡು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹಾಗೆ ಡಯಾಲಿಸಿಸ್ ಕಾರ್ಡು ಬಂದಿನಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನ ನಿಮ್ಮ ಅಕ್ಕಪಕ್ಕದ ಮನೆಯರ ಕೂಡ ಈ ಒಂದು ಸೌಲಭ್ಯದ